ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಕುಂಭ ರಾಶಿಯವರಿಗೆ ಲಗ್ನದಲ್ಲೇ ರಾಹುವಿನ ಸಂಚಾರ ಇದೆ. ನಿಮ್ಮ ರಾಶಾಧಿಪತಿ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹೀಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಔಟ್ ಆಫ್ ಕಂಟ್ರಿಗೆ ಹೋಗುವಂಥದ್ದು ಅಥವಾ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡೋ ಎಲ್ಲ ವ್ಯವಹಾರಗಳಲ್ಲೂ ವ್ಯಾಪಾರಗಳಲ್ಲೂ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಗುರು ನಿಮ್ಗೆ 5ನೇ ಮನೇಲಿ ಇದ್ದಾನೆ. ಗುರುಬಲ ತುಂಬಾ ಚೆನ್ನಾಗಿದೆ. ಲಗ್ನದ ಮೇಲೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಏನ್ ಕೆಲಸ ಕೈ ಇಟ್ಟರು ಕೂಡ ಅದೆಲ್ಲನೂ ಕೂಡ ನಿಮ್ಗೆ ಅದೃಷ್ಟವಾಗಿ ಬದಲಾಗುತ್ತೆ. ಮಕ್ಕಳಿಂದ ಒಂದು ಪ್ರಶಂಸೆ ಸಿಗುವಂಥದ್ದು, ಮಕ್ಕಳು ತುಂಬಾ ಎಜುಕೇಶನ್ ಅಲ್ಲಿ ಮುಂದಿರುವಂಥದ್ದು ಅಥವಾ ಅವ್ರು ಏನೋ ಮಾಡ್ತಿರೋ ಕೆಲಸದಲ್ಲಿ ಒಂದ್ ಸ್ವಲ್ಪ ಗೌರವ ಸಿಗುವಂಥದ್ದು, ಇದೆಲ್ಲನೂ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ. ಅದೇ ರೀತಿನಲ್ಲಿ ಗುರುವಿನ ಸಂಚಾರ ನಿಮ್ಮ 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ. ತದನಂತರ 7ನೇ ಮನೆಗೂ ಕೂಡ ಗುರುವಿನ ಸಂಚಾರ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಏನಂತಂದ್ರೆ 6ನೇ ಮನೆಗೆ ಬಂದಾಗ ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಆಗುವಂಥದ್ದು, ಹೊಸ ಹೊಸ ಕೆಲಸಗಳು ಸಿಗುವಂಥದ್ದು, ನೀವು ಅನ್ಕೊಂಡಂಥ ಸ್ಯಾಲ್ರಿ, ಎಕ್ಸ್ಪೆಕ್ಟೇಷನ್ ಮಾಡಿದಂಥ ಸ್ಯಾಲ್ರಿ ಸಿಗುವಂಥದ್ದು, ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಂಡು ಪಾಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಕೇತುವಿನ ಸಂಚಾರ ಈಗ 7ನೇ ಮನೇಲಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದ್ರೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾವುದು ಮೇಜರ್ ಆಗಿ ಆಗ್ದಿರಾ ಒಂದ್ ಸ್ವಲ್ಪ ಗೌರವ ಸಿಗುವಂಥದ್ದು, ಅಯ್ಯೋ ಬಿಡು ಏನೋ ಮಾಡಿದ್ಲು ಒಳ್ಳೇದೇ ಮಾಡ್ತಾ ಇದ್ದಾರೆ ಅಥವಾ ಏನೋ ಮಾಡ್ದ ಬಿಡು ಅವ್ರು ತುಂಬಾ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಮನ್ಸೊಳಗಡೆ ನಿಮ್ಮ ಮೇಲೆ ಗೌರವ ಬರುವಂಥದ್ದು ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೇತುವಿನ ಸಂಚಾರ 6ನೇ ಮನೆಗೆ ಬಂದ ನಂತರ, ರಾಹು ನಿಮ್ಮ 12ನೇ ಮನೆಗೆ ಹೋದ ನಂತರ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ. ಅಂದ್ರೆ ಅದರಲ್ಲೂ ಡಿಸೆಂಬರ್ ಮೇಲೆ ಸ್ವಲ್ಪ ಲಾಸಸ್ ಆಗುವಂಥದ್ದು, ಅಂದರೆ ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಖರ್ಚು, ವಿಪರೀತವಾದ ಖರ್ಚು, ನೀವೇನು ಸಂಪಾದನೆ ಮಾಡ್ತಾ ಇದ್ರಿ ಅದರೊಳಗಡೆ ಖರ್ಚು ಜಾಸ್ತಿ ಆಗುವಂಥದ್ದು, ಹೊರದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ಯಾರಾದರೂ ಸ್ಪಿರಿಚುವಲ್ ಆಗಿ ಅಂತಂದರೆ ಆಧ್ಯಾತ್ಮಿಕವಾದ ಕೆಲಸ ಮಾಡ್ತೀರಾ ಅದರಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕುತ್ತೆ, ಸ್ವಲ್ಪ ಗೌರವ ಮನ್ನಣೆ ಎಲ್ಲನೂ ಸಿಗ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಅಧಿಕವಾದ ಖರ್ಚು ಮತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ಶನಿಯ ಸಂಚಾರದಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕುಟುಂಬದಿಂದ ಸ್ವಲ್ಪ ದೂರ ಉಳಿಬೇಕಾದ ಸಂದರ್ಭ ಬರುತ್ತೆ. ಸ್ವಲ್ಪ ನೀವು ಮನೆ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು, ಕುಟುಂಬಸ್ಥರನ್ನ ಸ್ವಲ್ಪ ಪ್ರೀತಿಸೋದನ್ನ ರೂಢಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಈ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ವಿದ್ಯಾರ್ಥಿಗಳ ಎಜುಕೇಷನ್ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ತುಂಬ ಅದ್ಭುತವಾದ ಸಮಯ ಆಗುತ್ತೆ. ರಾಹುವಿನ ಸಂಚಾರ ಅಂದರೆ ಡಿಸೆಂಬರ್ನ ನಂತರ ಸ್ವಲ್ಪ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೀವೇನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಜಾಬಲ್ಲಿ ತುಂಬ ಚೆನ್ನಾಗಿರ್ತಾರೆ, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಚೆನ್ನಾಗಿರ್ತಾರೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿದೆ, ಮದುವೆ ಯೋಗ ಕೂಡ ಬಂದಿದೆ. ಗುರು ಸಂಚಾರದ ನಂತರನೂ ಕೂಡ ನಿಮಗೆ ಮದುವೆ ಯೋಗ ಚೆನ್ನಾಗಿದೆ. ಸೊ ಹಾಗಾಗಿ ಅದ್ಭುತವಾದ ಒಂದು ಸಮಯ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಮತ್ತು ಖರ್ಚು ಅಧಿಕವಾಗಿ ಆಗುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ನೀವು. ಇನ್ನು ಪರಿಹಾರ ಅಂತ ಬಂದಾಗ ನೋಡಿ, ನೀವು ಪ್ರತಿ ಶನಿವಾರ ದಿವಸ ಶನೇಶ್ವರನ ಆರಾಧನೆ ಮಾಡೋದು, ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಿ, ಸಾಧ್ಯ ಆದರೆ ತಮಿಳುನಾಡಲ್ಲಿರುವಂತಹ ತಿರುನಲ್ಲಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕನ ಮಾಡಿಸಿ ಕಣ್ತುಂಬ ಅದನ್ನು ನೋಡ್ಕೊಂಡು ಬನ್ನಿ. ಈ ವರ್ಷದೊಳಗಡೆ ಖಂಡಿತವಾಗ್ಲೂ ಏನು ನೆಗೆಟಿವಿಟಿ ಆಗ್ತಿದೆ ಅದರಿಂದ ಖಂಡಿತ ಈಚೆ ಬರ್ಬೋದು. ಮತ್ತು ಮಹಾಮೃತ್ಯುಂಜಯ ಮಂತ್ರನ ಮನೇಲಿ ಯಾವಾಗಲೂ ಜಪ ಮಾಡಿ ಅಥವಾ ಅದನ್ನು ಹಾಕಿ ಕೇಳಿಸ್ಕೊತಾ ಇರಿ. ಸಾಧ್ಯ ಆದರೆ ಅದರದ್ದು ಒಂದು ಹೋಮನೂ ಏನಾದರೂ ಮನೆಯಲ್ಲೇ ಮಾಡಿಸ್ಕೊಳ್ಳಿ. ಇದಿಷ್ಟನ್ನು ಮಾಡಿಸ್ಕೊಂಡ್ರೆ ನಿಮಗೆ ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಅಂದರೆ ಅದು ಹೆಲ್ತ್ ಇಶ್ಯೂಸ್ ಏನು ಬರ್ತಿದೆ ಅಂತ ಹೇಳಿದ್ರೆ, ಖರ್ಚೇನು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.